ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಮುಂದುವರಿಯಲಿ. ನೋಡಿ ಸರ್, ಮತ್ತೊಮ್ಮೆ ಅದೇ ಮೇನ್ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ. ಇದಕ್ಕೆ ನಿಮಗೆಲ್ಲರಿಗೂ ಕೂಡ 5ಕ್ಕೆ 5 ಮಾರ್ಕ್ಸ್ ಬೇಕು ಅಂದರೆ ಇವತ್ತಿನ ಈ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಯಾಕೆಂದರೆ ಇಲ್ಲಿ ಹ್ಯಾವ್ ಅಂತ ಇದೆ, ಆನ್ಸರಲ್ಲಿ ಏನು ಬರೀಬೇಕು, ಯು ಅಂತ ಇದೆ, ಆನ್ಸರಲ್ಲಿ ಏನು ಬರೀಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ. ಕ್ವಶನ್ ಮಾರ್ಕ್ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲೂ ಕೂಡ ಯು ಇದೆ, ಯು ಚೇಂಜ್ ಆಗಿ ಆನ್ಸರಲ್ಲಿ ಏನು ಬರೀಬೇಕು, ಮಸ್ಟ್ ಚೇಂಜ್ ಆಗಿ ಏನು ಬರೀಬೇಕು, ಹೌದಲ್ವಾ. ಆ್ಯಮ್ ಅಂತ ಇದೆ, ಚೇಂಜ್ ಆಗಿ ಏನು ಬರೀಬೇಕು, ಐ ಅಂತ ಚೇಂಜ್ ಮಾಡಿ ಏನು ಬರೀಬೇಕು. ಇದಕ್ಕೆಲ್ಲ ನಿಮಗೆ ಉತ್ತರಗಳು ಬೇಕು ಅಂದರೆ ಈ ವಿಡಿಯೋ ಮಿಸ್ ಮಾಡದ ಹಾಗೆ ತಾವುಗಳು ನೋಡಬೇಕು. ಸ್ಟಾರ್ಟ್ ಮಾಡೋಣವಾ? ಬನ್ನಿ. ಒಂದು ಪೇಪರು, ಒಂದು ನಿಮ್ಮ ಹತ್ರ ರಫ್ ನೋಟ್ಸ್ ಇದ್ದರೆ ಅದು ಕೂಡ ಇಟ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ವಿಡಿಯೋವನ್ನು. ನೋಡಿ, ಬಹಳ ಈಸಿಯಾಗಿ ಹೇಳ್ಕೊಡ್ತೇನೆ ನಿಮಗೆಲ್ಲರಿಗೂ ಕೂಡ. ಬಹಳ ಈಸಿ ಮೆಥಡಲ್ಲಿ ಕಲಿಸ್ಬೇಕು ಅಂತಲೇ ಈ ವಿಡಿಯೋವನ್ನು ನಾನು ಮಾಡುತ್ತಿರುವಂಥದ್ದು, ಆಯಿತಾ. ಬಹಳ ಈಸಿ ಸರ್. ಇದು ನಿಮ್ಮ ಪ್ರಶ್ನೆ ಅನ್ಕೊಳ್ಳಿ. ದಿಸ್ ಈಸ್ ಯುವರ್ ಕ್ವಶನ್ ಆ್ಯಂಡ್ ದಿಸ್ ಈಸ್ ಯುವರ್ ಆನ್ಸರ್. ಅರ್ಥ ಆಗುತ್ತೆ ಎಲ್ಲರಿಗೂ? ಇದು ನಿಮ್ಮ ಕ್ವಶನಲ್ಲಿ, ಇದು ಆನ್ಸರಲ್ಲಿ ಬರೀಬೇಕಾಗಿರೋದು. ಸ್ಟಾರ್ಟ್ ಮಾಡೋಣವಾ? ರೆಡಿ ಆಗಬೇಕೆಲ್ಲರೂ ಕೂಡ. ನೋಡಿ ಸರ್, ಕ್ವಶನಲ್ಲಿ ಇರೋದು ಯಾವತ್ತೂ ಕೂಡ ಡೈರೆಕ್ಟ್ ಸ್ಪೀಚಲ್ಲಿರುತ್ತೆ. ಇಂಡೈರೆಕ್ಟ್ ನಾವು ಆನ್ಸರಲ್ಲಿ ಬರೆಯುವಂಥದ್ದು ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಸ್ಟಾರ್ಟ್ ಮಾಡೋಣಲ್ವಾ? ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಒಂದು ಪೇಪರು ಪೆನ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ನೋಡಿ, ನಿಮ್ಮ ಕ್ವಶನ್ ಪೇಪರಲ್ಲಿ ಈಸ್ ಅಂತ ಏನಾದರೂ ಬಂದರೆ ಆನ್ಸರಲ್ಲಿ ವಾಸ್ ಅಂತ ಬರೀಬೇಕು. ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ? ಆ್ಯಮ್ ಅಂತ ಕ್ವಶನ್ ಪೇಪರಲ್ಲಿ ಕ್ವಶನಲ್ಲಿ ಬಂದರೆ ನಿಮ್ಮ ಉತ್ತರದಲ್ಲಿ ಮತ್ತೆ ನೀವು ವಾಸ್ ಅಂತಲೇ ಬರೀಬೇಕು. ಎಕ್ಸಾಂಪಲ್ಲು ಮತ್ತೆ ಅದೇ ಕ್ವಶನ್ ಪೇಪರನ್ನು ಇಟ್ಟು ನಿಮಗೆ ಒಮ್ಮೆ ತೋರಿಸ್ತೇನೆ. ನೋಡಿ, ಇಲ್ಲಿ ಐ ಆಮ್ ಓಲ್ಡ್ ಅಂತ ಇದೆ, ಆ್ಯಮ್ ಅಂತ ತೆಗೆದು ಏನು ಬರೀಬೇಕು, ವಾಸ್ ಅಂತ ಬರೀಬೇಕು. ಅಷ್ಟೇ ಸರ್ ಕೆಲಸ. ಒಂದೊಂದೇ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಕ್ಲಿಯರ್ ಆಲ್ ಆಫ್ ಯು? ಈಗ ಮೂರನೆಯ ಭಾಗಕ್ಕೆ ಹೋಗೋಣ ನಾವು, ಆಯಿತಾ. ಆರ್ ಅಂತಲೇ ಬಂತು ಕ್ವಶನಲ್ಲಿ, ಆವಾಗ ನೀವು ಆನ್ಸರಲ್ಲಿ ವರ್ಬ್ ಬರೀಬೇಕಾಗತ್ತೆ. 99%. ಕೆಲವೊಮ್ಮೆ ಅದು ಕೂಡ ವಾಸ್ ಆಗುತ್ತೆ. ನಾನು ನಿಮಗೆ ಹೇಳ್ಕೊಡ್ತೇನೆ, ಆಯಿತಾ. ನೋಡಿ, ಆ್ಯರೋ ಮಾರ್ಕ್ ಒಂದೇ ಕಡೆ ಇದೆ. ಒಂದೇ ಕಡೆ ಅಂದರೆ ಅರ್ಥ ಏನು? ಈಸ್ ಇದ್ದರೆ ವಾಸ್ ಆಗುತ್ತೆ ಸರ್. ಮತ್ತು ವಾಸ್ ಅಂತ ಕೊಟ್ಟರೆ ಈಸ್ ಆಗಲ್ಲ. ಕ್ಲಿಯರ್? ಇದು ಡೌಟ್ ಕ್ಲಿಯರ್ ಆಗಬೇಕು. ಒಂದೇ ಕಡೆ ಆ್ಯರೋ ಮಾರ್ಕ್ ಇದೆ ಅಂದರೆ ಹೀಗೆ ಮಾತ್ರ. ಇದು ಕ್ವಶನಲ್ಲಿ ಬರುವಂಥದ್ದನ್ನು ಇಲ್ಲಿ ಬರಿತಾ ಇದ್ದೇನೆ. ಇದನ್ನು ತಾವುಗಳು ಆನ್ಸರಲ್ಲಿ ಬರಿಬೇಕು. ಈಸ್ ಅಂತ ಬಂದರೆ ವಾಸು, ಆ್ಯಮ್, ವಾಸ್, ಆರ್, ವಾಸ್ 99% ಬರುತ್ತೆ. ಕೆಲವೊಮ್ಮೆ ಅದು ವಾಸ್ ಕೂಡ ಆಗುತ್ತೆ. ನಂತರದಲ್ಲಿ ಸರ್ ಕ್ವಶನಲ್ಲೇ ವಾಸ್ ಬಂತು, ಏನಂತ ಬರೀಬೇಕು ಅಂತ ಕೇಳ್ತಾ ಇದ್ದೀರಾ. ನೋಡಿ, ಕ್ವಶನಲ್ಲೇ ವಾಸ್ ಬಂದರೆ 1% ವಾಸ್ ಅಂತಲೇ ಉಳಿಯುತ್ತೆ. ಆದರೆ 99% ಹ್ಯಾಡ್ ಬೀನ್ ಅಂತ ಚೇಂಜ್ ಆಗುತ್ತೆ. ಹ್ಯಾಡ್ ಬೀನ್ ಅಂತ, ಆಯಿತಾ. ಇದು ಆಪ್ಷನಲ್ ಕೇಸು. ಇದು ಎರಡೂ ಕೂಡ ಎರಡು ಕಡೆ ಬರೆದಿದ್ದೀನಿ ನೋಡಿ. 99% ಹ್ಯಾಡ್ ಬೀನ್ ಅಂತ ಆಗುತ್ತೆ. ಇನ್ನೊಂದು ಇಲ್ಲ ಸರ್, ವರ್ ಅಂತಲೇ ನಮ್ಮ ಕ್ವಶನಲ್ಲಿದೆ, ನಾವು ಏನಂತ ಚೇಂಜ್ ಮಾಡಬೇಕು ಅಂದರೂ ಅದು ಕೂಡ ಹ್ಯಾಡ್ ಬೀನ್ ಅಂತ ಚೇಂಜ್ ಆಗುತ್ತೆ. ಇದು ಒಂದು ಭಾಗ, ಆಯಿತಾ. ಕ್ಲಿಯರಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಒಂದು ಭಾಗ. ಇಲ್ಲಿಗೆ ಒಂದು ಪಾರ್ಟು ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪಾರ್ಟನ್ನು ನಾನು ನಿಮಗೆ ಕಲಿಸ್ತಾ ಇದ್ದೇನೆ, ಆಯಿತಾ. ಸರ್, ನನ್ನ ಕ್ವಶನಲ್ಲಿ ನೀವು ಹೇಳಿದ್ದೇನು ಬಂದಿಲ್ಲ, ನನ್ನ ಕ್ವಶನಲ್ಲಿ ಡೂ ಬಂದಿದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಆ ಡೂ ಅಂತ ಬಂದರೆ ಆನ್ಸರಲ್ಲಿ ತಾವುಗಳು ಡಿಡ್ ಅಂತ ಬರೀಬೇಕು. ಸರ್, ನನ್ನ ಕ್ವಶನಲ್ಲಿ ಡಸ್ ಅಂತ ಬಂದಿದೆ, ಅದನ್ನು ಚೇಂಜ್ ಮಾಡಿಬಿಟ್ಟು ಡಿಡ್ ಅಂತಲೇ ಬರೀಬೇಕು. ಸರ್, ನನ್ನ ಕ್ವಶನಲ್ಲಿ ಡಿಡ್ ಅಂತಲೇ ಬಂದುಬಿಟ್ಟಿದೆ ಸರ್, ಆವಾಗ ತಾವುಗಳು ಅದನ್ನು ಹ್ಯಾಡ್ ಡನ್ ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈಗ ತೋರಿಸ್ಕೊಡ್ತೇನೆ. ಡಿಡ್ ಅಂದರೆ ಹ್ಯಾಡ್ ಡನ್ ಅಂತ ಕಾಣಿಸ್ತಾ ಇಲ್ವಾ? ಸಾರಿ, ಡಿಡ್ ಅಂತ ಬಂದರೆ ಹ್ಯಾಡ್ ಡನ್ ಅಂತ ಹೇಗೆ ಬರೆಯೋದು? ಒಂದು ಎಕ್ಸಾಂಪಲನ್ನು ಇಲ್ಲಿ ನಾನು ಈಗ ಬರೀತೇನೆ. ಇಲ್ಲಿ ಜಂಪ್ಡ್ ಅಂತ ಬಂತು ಅಂದ್ಕೊಳ್ಳಿ ನಿಮ್ಮ ಕ್ವಶನಲ್ಲಿ, ಅದನ್ನು ನೀವು ಹ್ಯಾಡ್ ಜಂಪ್ಡ್ ಅಂತ ಬರೀಬೇಕು. JUMPED ಅಂದರೆ ಅರ್ಥ ಏನು ಅಂದರೆ ನೋಡಿ, ಎಲ್ಲರೂ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಗುತ್ತೆ. ಇದು ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಯಿತು. ಇದು ಕೊಟ್ಟಿರೋದೇ ಭೂತಕಾಲ ಪಾಸ್ಟ್ ಟೆನ್ಸು, ಇದು ಪಾಸ್ಟ್ ಪರ್ಫೆಕ್ಟಾಗಿ ಚೇಂಜ್ ಆಗುತ್ತೆ. ಹಾಗೆ ಎಕ್ಸಾಂಪಲ್ಲು ಜಂಪ್ಡ್ ಅಂತ ಬಂದರೆ ಹ್ಯಾಡ್ ಜಂಪ್ಡ್ ಅಂತ ಬರೀಬೇಕು. ಕಿಕ್ಡ್ ಅಂತ ಬಂದರೆ ಹ್ಯಾಡ್ ಕಿಕ್ಡ್ ಅಂತ ಬರೀಬೇಕು. ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ? ವೆರಿ ಗುಡ್. ಡೂ ಜಾಗದಲ್ಲಿ ಡಿಡ್ ಅಂತ ಬರೀತೀವಿ. ಹಾಗೆ ವರ್ಬು ಇಲ್ಲಿ ಕಿಕ್ ಅಂತ ಬಂದರೆ ಕಿಕ್ಡ್ ಅಂತ ಬರೀಬೇಕು. ಇಷ್ಟೇ ಡಿಫ್ರೆನ್ಸು.
ಅರ್ಥ ಆಗತ್ತೆ ಎಲ್ಲರಿಗೂ? ವೆರಿ ಗುಡ್. ಈಗ ಇದು ಒಂದು ಭಾಗ ಇಲ್ಲಿಗೆ ಮುಗೀತು. 2 ಭಾಗವನ್ನು ನಿಮಗೆ ಕಂಪ್ಲೀಟ್ ಮಾಡಿ ನಾನು ನಿಮಗೆ ಕೊಟ್ಟೆ. ಈಗ 3ನೆಯ ಭಾಗವನ್ನು ನಾವು ನೋಡೋಣ, ಆಯಿತಾ? ಥರ್ಡ್ ಪಾರ್ಟನ್ನು ನೋಡ್ತಾ ಹೋಗೋಣ. ಹ್ಯಾಸ್ ಅಂತ ಬಂತು ಸರ್ ನನ್ನ ಕ್ವಶನಲ್ಲಿ, ಶಿ ಹ್ಯಾಸ್, ಆಯಿತಾ? ಹ್ಯಾಸ್ ಅಂತ ಬಂದರೆ ಆನ್ಸರಲ್ಲಿ ಹ್ಯಾಡ್ ಅಂತ ಬರಿಬೇಕು. ಸರ್ ನನ್ನ ಕ್ವಶನಲ್ಲಿ ಐ ಹ್ಯಾವ್ ಎ ಬುಕ್ ಅಂತ ಇದೆ ಸರ್, ಹ್ಯಾವ್ ಚೇಂಜ್ ಮಾಡಿ ಹ್ಯಾಡ್ ಅಂತ ಬರೀರಿ. ಅರ್ಥ ಆಗುತ್ತಾ ಸರ್? ಹೆಂಗೆ ಸರ್ ಅದು ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದಾದರೆ ಮತ್ತೆ ನಿಮಗೆ ಅದೇ ಕ್ವಶನ್ ಪೇಪರು ತಂದು ಇಲ್ಲಿ ತೋರಿಸ್ತೇನೆ. ಈಗ ಇಲ್ಲಿ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಆ್ಯಮ್ ಚೇಂಜಸ್ ಟು ಏನಂತ ಕಲ್ತ್ವಿ? ವಾಸ್ ಆಗುತ್ತೆ ಅಂದ್ವಿ. ಹ್ಯಾವ್ ಚೇಂಜಸ್ ಟು ಏನಾಗುತ್ತೆ ಅಂದರೆ ನಾನು ಹ್ಯಾಡ್ ಆಗುತ್ತೆ ಅಂತ ಈಗ ತಾನೇ ಹೇಳ್ಕೊಟ್ಟಲ್ವ, ತೋರಿಸ್ತೇನೆ ತಾಳಿ. ಇಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ. ನೋಡಿ, ಹ್ಯಾವ್ ಚೇಂಜಸ್ ಟು ಏನಾಗಿದೆ? ಹ್ಯಾಡ್ ಆಗಿದೆ. ನೋಡಿ, ಡಿಡ್ ಚೇಂಜಸ್ ಟು ಹ್ಯಾಡ್ ಡನ್ ಅಂತ ಆಗಿದೆ. ಹಾಗಿದ್ರೆ ಡಿಡ್ ಅಂತ ಇಲ್ಲಿದೆ ನೋಡಿ, ಎಲ್ಲರಿಗೂ ಕಾಣ್ತಾ ಇದೆ ಅಲ್ವಾ? ಎಲ್ಲರಿಗೂ ಇದು ಕ್ಲಿಯರ್? ಡಿಡ್ ಅಂತ ಚೇಂಜ್ ಆದರೆ ಏನಾಗಬೇಕು? ಹ್ಯಾಡ್ ಅಂತ ಆಗಬೇಕು. ಕ್ಲಿಯರ್ ಆಲ್ ಆಫ್ ಯು? ಹೌದಲ್ವಾ? ಇದು ಅರ್ಥ ಆಗಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಓಕೆ, ಭಾಳ ಈಸಿ. ನೋಡಿ, ಹ್ಯಾವ್ ಅಂತ ಇದೆ, ಹ್ಯಾಡ್ ಆಗುತ್ತೆ. ಇದು ಹ್ಯಾವು ಹ್ಯಾಡ್ ಆಗುತ್ತೆ. ಇಷ್ಟು ಈಸಿಯಾಗಿ ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬರ್ಕೊಂಡ್ರೆ ನಮಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬೇಜಾರಾಗಬಾರ್ದು ಯಾರು ಕೂಡ. ಭಾಳ ತಲೆ ಕೊರಿತಾರಲ್ಲಪ್ಪ ಇವರು ಚಿಕ್ಕ ಮಕ್ಕಳಿಗೆ ಅಂತ, ಆಯಿತಾ? ಇದು ನಮ್ಮ 10th ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ನವರಿಗೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲೇ. ಸರ್ ನನ್ನ ಕ್ವಶನಲ್ಲಿ ಹ್ಯಾಡ್ ಅಂತಲೇ ಬಂದುಬಿಟ್ಟಿದೆ ಸರ್, ಏನು ಮಾಡಲಿ ಅಂತ ಕೇಳಿದಾದರೆ ಹ್ಯಾಡು ರಿಮೇನ್ಸ್ ಸೇಮ್, ಹ್ಯಾಡ್ ಚೇಂಜೇ ಆಗಲ್ಲ. ಹ್ಯಾಡ್ ಅಂತ ಇದ್ದರೆ ಹ್ಯಾಡೇ ಎಕ್ಸಾಮಲ್ಲಿ ಬರಿಬೇಕು. ಇದು ನಿಮಗೆ 3 ಭಾಗ ಕಂಪ್ಲೀಟ್ ಆದ ಹಾಗೆ ಆಯಿತು. 3 ಭಾಗವನ್ನು ಕಂಪ್ಲೀಟ್ ಮಾಡಿ ನಾನು ನಿಮಗೆ ಕೊಟ್ಟೆ. ಈಗ ಆಯಿತಾ? ಲೈನ್ ಹಾಕ್ಬಿಡೋಣ ಒಂದು. ಕ್ಲಿಯರ್? ಈಗ ಇನ್ನೊಂದು ಭಾಗ ಇದೆ, ಅದು ಬರಿತಾ ಇದ್ದೇನೆ. ಮಾಡಲ್ ವರ್ಬ್ಸ್ ಅಂತ ಕರಿತೀವಿ, ಭಾಳ ಈಸಿ. ಇಲ್ಲಿ ನೋಡಿ ಸರ್, ನನ್ನ ಕ್ವಶನಲ್ಲಿ ವಿಲ್ ಅಂತ ಬಂತು. ಅವಾಗ ಏನು ಮಾಡ್ತೀರಾ? ಆನ್ಸರಲ್ಲಿ ವುಡ್ ಅಂತ ಬರೀಬೇಕು, WOULD. ಸರ್ ನನ್ನ ಕ್ವಶನಲ್ಲಿ ಶಲ್ ಅಂತ ಬಂದಿದೆ, ಹಾಗಿದ್ರೆ ಆನ್ಸರಲ್ಲಿ ಶುಡ್ ಅಂತ ಬರೀಬೇಕು. ಸರ್ ನನ್ನ ಕ್ವಶನಲ್ಲಿ ಕ್ಯಾನ್ ಅಂತ ಬಂದಿದೆ, ಹಾಗಿದ್ರೆ ಆನ್ಸರಲ್ಲಿ ಕುಡ್ ಅಂತ ಬರೀಬೇಕು. ಸರ್ ನನ್ನ ಕ್ವಶನಲ್ಲಿ ಮೇ ಅಂತ ಬಂದಿದೆ, ಅದನ್ನು ಮೈಟ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಸರ್ ನನ್ನ ಕ್ವಶನಲ್ಲಿ ಮಸ್ಟ್ ಅಂತ ಬಂದಿದೆ, ಮಸ್ಟ್ ಅಂತ ಬಂದಾಗ ಹ್ಯಾಡ್ ಟು ಅಂತಲೇ ಬರೀಬೇಕು. ಇದು ಆಪ್ಷನಲ್ಲು, ಮಸ್ಟು ಭಾಳ ಸಲ ಮಸ್ಟಾಗಿಯೇ ಉಳಿಯುತ್ತದೆ. ಈಗ ಇನ್ನೊಬ್ಬರು ಕೇಳ್ತಾರೆ, ಸರ್ ನನ್ನ ಕ್ವಶನಲ್ಲಿ ಇವೇ ಬಂದುಬಿಟ್ಟಿದ್ದಾವೆ ಅಂತ. ಇವೆ ಸರ್ ನನ್ನ ಕ್ವಶನಲ್ಲಿ ವುಡ್ ಅಂತಲೇ ಬಂದಿದೆ, ಶುಡ್ ಅಂತ ಇದೆ, ಕುಡ್ ಅಂತ ಇದೆ, ಮೈಟ್ ಅಂತ ಇದೆ. ನೋ ಚೇಂಜ್, ರಿಮೇನ್ಸ್ ಸೇಮ್ ಆಗೇ ಇರುತ್ತೆ ಆನ್ಸರಲ್ಲೂ. ಕ್ವಶನಲ್ಲಿ ಇದೇ ಬಂದರೆ ಇದು ಸೇಮ್ ಆಗಿ ಇರುತ್ತೆ. ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ? ಇಲ್ಲಿಗೆ ಒಂದು ಭಾಗವನ್ನೇ ಮುಗಿಸಿದ್ವಿ. ಪೂರ್ತಿ ವರ್ಬ್ಸನ್ನು ನಾನು ನಿಮಗೆ ಈಗ ಮುಗಿಸ್ಕೊಟ್ಟೆ. ಎಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಇನ್ನೊಂದು ಭಾಗವನ್ನು ನಾವು ನೋಡ್ತಾ ಹೋಗೋಣ. ಭಾಳ ಈಸಿ, ಯಾಕಂದರೆ ಈಗ ನಾನು ನಿಮಗೆ ಇದರಲ್ಲಿ ಎಷ್ಟು ಕಲಿಸಿದ್ದೀನಿ ಅಂದರೆ ನೋಡಿ, ಸ್ವಲ್ಪ ಪೇಪರ್ ನೋಡ್ಕೊಳ್ಳಿ ಎಲ್ಲರೂ. ಈಗ ನಾನು ನಿಮಗೆ ಇಷ್ಟರಲ್ಲಿ ನೋಡಿ, ಹ್ಯಾವ್ ಅಂತ ಇದೆ, ಚೇಂಜಾಗಿ ಏನಾಗುತ್ತೆ? ಹ್ಯಾಡ್ ಆಗುತ್ತೆ. ಮತ್ತು ಇಲ್ಲಿ ಹ್ಯಾವ್ ಅಂತ ಇದೆ, ಚೇಂಜಾಗಿ ಹ್ಯಾಡ್ ಆಗುತ್ತೆ. ಮಸ್ಟು ಸೇಮ್ ಇರುತ್ತೆ. ಆ್ಯಮ್ ಚೇಂಜಸ್ ಆಗಿ ವಾಸ್ ಆಗುತ್ತೆ. ಡಿಡ್ ಚೇಂಜಾಗಿ ಹ್ಯಾಡ್ ಆಗುತ್ತೆ. ಇದನ್ನೆಲ್ಲ ಹೇಳ್ಕೊಟ್ಟೆ ಅಲ್ವಾ? ಈಗ ಇದನ್ನು ಹೇಳ್ಕೊಡ್ತೇನೆ. ಯು ಅನ್ನೋದು ಹೇಗೆ ಚೇಂಜಾಗಿ ಏನಾಗುತ್ತೆ? ಐ ಅನ್ನೋದು ಏನಾಗುತ್ತೆ? ಯು ಅಂತ ಇದೆ, ಯು ಅಂತ ಇದೆ, ಭಾಳ ಕಡೆ ಇದೆ ನೋಡಿ, ಯು ಯು ಯು, ಹೌದಲ್ವಾ? ಹಾಗಿದ್ದರೆ ಅವೆಲ್ಲ ಚೇಂಜಾಗಿ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಭಾಳ ಈಸಿ. ನಿಮ್ಮ ಪ್ರಶ್ನೆಯಲ್ಲಿ ಐ ಅಂತ ಬಂದರೆ ಭಾಳ ಈಸಿ. ಐ ಅಂತ ಬಂದರೆ ಆನ್ಸರಲ್ಲಿ ಏನು ಮಾಡಬೇಕು ಅಂದರೆ ಹಿ ಅಂತ ಬರೀಬೇಕು ಅಥವಾ ಶಿ ಅಂತ ಬರೀಬೇಕು. ಅಲ್ಲಿ ಹುಡುಗ ಕೊಟ್ಟಿದ್ದರೆ, ಆಯಿತಾ? ನೋಡಿ ಈಗ ತೋರಿಸ್ಬಿಡ್ತೇನೆ ನಿಮಗೆ. ಏನಪ್ಪ ಸುಳ್ಳು ಹೇಳ್ಕೊಡ್ತಾರೇನೋ ಅನ್ಸತ್ತೆ ನಿಮಗೆ. ಐ ಆಮ್ ಓಲ್ಡ್ ಅಂತ ಇದೆ. ಐ ಅಂದರೆ ಯಾರು? ಡಾನ್ ಗಾನ್ಸೆಲೋ, ಹುಡುಗ. ಹಾಗಾಗಿ ಹಿ ಅಂತ ಬರೀಬೇಕು. ಹಿ ವಾಸ್ ಓಲ್ಡ್, ಅಷ್ಟೇ ಆನ್ಸರು, ಮತ್ತೇನೂ ಇಲ್ಲ. ನೋಡಿ ಈಗ ಐ ಅನ್ನೋದು ಚೇಂಜಾಗಿ ಹುಡುಗ ಇದ್ದರೆ ಹಿ ಅಂತ ಬರೀರಿ, ಹುಡುಗಿ ಇದ್ದರೆ ಶಿ ಅಂತ ಬರೀರಿ. ಕ್ಲಿಯರ್? ಸರ್ ನನ್ನ ಕ್ವಶನಲ್ಲಿ ವಿ ಅಂತ ಬಂದುಬಿಟ್ಟಿದೆ ಸರ್, ಆಯಿತಾ? ಅಲ್ಲಿ ದೇ ಅಂತ ಬಳಸಬೇಕು ಆನ್ಸರಲ್ಲಿ, ಇಷ್ಟೇ. ಸರ್ ನನ್ನ ಕ್ವಶನಲ್ಲಿ ಯು ಅಂತ ಬಂದಿದೆ ಸರ್ ಅಂತ ಹೇಳಿದಾದರೆ ಭಾಳ ಈಸಿ. ಯು ನೋಡಿ, ಆರ್ ಯು ಲೇಟ್ ಅಂತ ಇರುತ್ತೆ, ಆಯಿತಾ? ಹಿ ಶಿ ಅಥವಾ ದೇ ಅಂತನೂ ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ಬರುತ್ತೆ. ಹುಡುಗಿ ಇದ್ದರೆ ಶಿ ಆಗುತ್ತೆ, ಹೀಗೆಲ್ಲ ಚೇಂಜ್ ಆಗುತ್ತೆ. ಅರ್ಥ ಆಗತ್ತಾ? ವೆರಿ ಗುಡ್. ಈಗ ಭಾಳ ಜನ ಸರ್ ಮೈ ಪೆನ್ ಅಂತ ಇತ್ತು ಸರ್, ಮೈ ಪೆನ್ ಅಂತ ಇದ್ದರೆ ಹಿಸ್ ಪೆನ್ ಅಂತ ಬರೀರಿ ಹುಡುಗ ಇದ್ದರೆ,
ಅಥವಾ ಹುಡುಗಿ ಇದ್ದರೆ ಹರ್ ಪೆನ್ ಅಂತ ಬರೀರಿ. ಥರ್ಡ್ ಪರ್ಸನ್ನು ಬರೆದ ಹಾಗೆ ಆಗಬೇಕು. ಸರ್ ನನ್ನ ಕ್ವಶನಲ್ಲಿ ಏನು ಬಂದಿದೆ ಇನ್ನೂ ಬಹಳ ಕಷ್ಟ. ಮೀ ಅಂತ ಬಂದುಬಿಟ್ಟಿದೆ ಸರ್. ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ ಅಂತ ಇದೆ ಸರ್. ಮೀ ಅಂತ ಹೇಳಿದರೆ ದಿಸ್ ಬುಕ್ ಬಿಲಾಂಗ್ಸ್ ಟು ಹಿಮ್ ಅಂತ ಬರೀರಿ ಅಥವಾ ಹರ್ ಅಂತ ಬರೀರಿ. ನೋಡಿ, ಎರಡು ಆನ್ಸರ್ ಸೇಮ್, ಇದು ಮಾತ್ರ ಚೇಂಜ್ ಆಗುತ್ತೆ. ಸ್ವಲ್ಪ ನೆನ್ಪಿಟ್ಕೋಬೇಕು ಆಯಿತಾ. ಸರ್ ನನ್ನ ಕ್ವಶನಲ್ಲಿ ಆಯಿತಾ ದಸ್ ಅಂತ ಬಂದಿದೆ, ದೆಮ್ ಅಂತ ಚೇಂಜ್ ಆಗುತ್ತೆ. ಹೌದಲ್ವಾ? ಆಲ್ರೆಡಿ ಎಷ್ಟೋ ಜನ ಬೇಡ ತಮ್ಮ ಇದು 5 ಮಾರ್ಕ್ಸು ಬೇಡ, ಏನು ಬೇಡ ಅಂತ ಕ್ವಿಟ್ ಮಾಡಿದವರು ಇದ್ದಾರೆ ವಿಡಿಯೋ. ನನಗೆ ಚೆನ್ನಾಗಿ ಗೊತ್ತು, ಬೇಜಾರಾಗ್ಬಿಟ್ರಪ್ಪ, ಬರ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇಟ್ ಅಂತ ಬಂದರೆ ಅದು ಇಟ್ಟು ಚೇಂಜೇ ಆಗಲ್ಲ, ಇಟ್ ಅಂತಲೇ ಸೇಮ್ ಇರುತ್ತೆ. ಇಟ್ಟು ರಿಮೇನ್ಸ್ ಸೇಮ್ ಆಯಿತಾ. ಹಿಯರ್ ಅಂತ ಬಂದರೆ HERE, ಹಿಯರ್ ಅಂತ ಬಂದರೆ ದೇರ್ ಅಂತ ಬರೀಬೇಕು, THERE ಅಂತ. ನಿಮಗೇನಾದರೂ ದಟ್ ಅಂತ ಬಂದರೆ ಕ್ವಶನ್ ಪೇಪರಲ್ಲಿ ಕ್ವಶನ್ಸಲ್ಲಿ ದಟ್ ಅಂತಲೇ ಇರಬೇಕು ಆನ್ಸರಲ್ಲಿ. ಕಾಣ್ತಾ ಇದೆ ಅಲ್ವಾ? ದಟ್ ಅಂತಲೇ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ದೀಸ್ ಫ್ಲವರ್ಸ್ ಅಂತ ಬಂತಪ್ಪ. ದೀಸ್ ಅಂತ ಬಂದರೆ ಭಾಳ ಈಸಿ, ದೂರ ಮಾಡಬೇಕು. ದೋಸ್ ಫ್ಲವರ್ಸ್ ಅಂತ ಹತ್ತಿರ ಇರೋದನ್ನು ದೂರ ಮಾಡಿದರೆ ನಮ್ಮ ಉತ್ತರ. ನೋಡಿ, ದಿಸ್ ಪೆನ್ ಅಂತ ಬಂತಪ್ಪ ಕ್ವಶನಲ್ಲಿ, ದಟ್ ಪೆನ್ ಅಂತ ಬರೆಯೋದು. ಫಾರ್ ಎಕ್ಸಾಂಪಲ್ ದಿಸ್ ಬೆಂಚ್ ಈಸ್ ಮೈನ್ ಅಂತ ಇದ್ದರೆ ದಟ್ ಬೆಂಚ್ ಅಂತ ಬರೆಯೋದು. ಅಷ್ಟೇ ಆನ್ಸರ್ ರೀ, ಮತ್ತೇನೂ ಇಲ್ಲ. ಭಾಳ ಈಸಿ ಇರುತ್ತೆ, ತಾವುಗಳು ಸ್ವಲ್ಪ ಪ್ರೀತಿಯಿಂದ ಬರಿಬೇಕಾಗತ್ತೆ ಅಷ್ಟೇ ಆಯಿತಾ. ಮೀ ಆಯ್ತಲ್ವ, ಅಜ್ ಆಯಿತಾ, ನೋಡಿ ಅಜ್ಜು ಆಯಿತು, ಮೀ ಆಯಿತು. ಇನ್ನು ಬಹಳ ಇದ್ದಾವೆ. ಯಾವುದು ಅಂದರೆ ಏನಂತೀರ, ದೀಸ್, ದೋಸ್ ಆಯಿತು. ಲಾಸ್ಟ್ ಒನ್ ಬರೆದು ಬಿಡೋಣ, ಯುವರ್ ಅಂತ ಇದೆ. ಯುವರ್ ಬುಕ್ ಅಂತ ಬಂತು ಸರ್. ಅವಾಗ ಏನು ಮಾಡಬೇಕು, ಹಿಸ್ ಬುಕ್ ಅಂತ ಬರೀಬೇಕು ಅಥವಾ ಹರ್ ಬುಕ್ ಅಂತ ಬರೀಬೇಕು. ಭಾಳ ಜನ ಇದ್ದರೆ ದೇರ್ ಬುಕ್ ಅಂತ ಬರೀಬೇಕು. ಇದು ಒಂದು ಭಾಗ ಆಯಿತು. ಇನ್ನೊಂದು ಕ್ಲಿಯರ್, ಎಲ್ಲರಿಗೂ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಕೊನೆಯ ಭಾಗದಲ್ಲಿದ್ದೀವಿ. ಟೈಮ್ ಬಗ್ಗೆ ನಾವು ಈಗ ಮಾತಾಡಬೇಕು. ಟೈಮ್ ಅಂತ ಆಯಿತಾ, ಬೇಜಾರಾಗ್ಬಿಟ್ರಪ್ಪ. ಟೈಮ್ ನೋಡಿ, ಟೈಮು ಏನಾದರೂ ಬಂದರೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಟೈಮ್ ಅಂತ ಹೇಳಿದರೆ ಹೇಳ್ತೀನಿ ನೋಡಿ. ಈಗ ಭಾಳ ಈಸಿ ಆಯಿತಾ, ನೀವು ಖುಷಿ ಆಗ್ತೀರಾ. ಟುಡೇ ಅಂತ ಬಂತು, ಐ ವಿಲ್ ಕಮ್ ಟುಡೇ ಅಂತ ಇರುತ್ತೆ. ಟುಡೇ ಅನ್ನೋದು ಚೇಂಜ್ ಆಗಿ ಏನಾಗುತ್ತೆ ನಿಮ್ಮ ಆನ್ಸರಲ್ಲಿ, ದಟ್ ಡೇ ಅಂತ ಬರೀಬೇಕು ಆನ್ಸರಲ್ಲಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಉತ್ತರದಲ್ಲಿ. ಅರ್ಥ ಆಗುತ್ತೆ ಎಲ್ಲರಿಗೂ? ವೆರಿ ಗುಡ್. ನಂತರದಲ್ಲಿ ಎಸ್ಟರ್ಡೇ ಅಂತ ಬಂತು ಅಂದ್ಕೊಳ್ಳಿ, ಎಸ್ಟರ್ಡೇ ಅಂತ ಬಂದಿದೆ. ಅದನ್ನು ಏನು ಮಾಡಬೇಕು, ಚೇಂಜ್ ಮಾಡಿಬಿಟ್ಟು ದಿ ಪ್ರೀವಿಯಸ್ ಡೇ ಅಂತ ಬರೀಬೇಕು. ಕಾಣ್ತಿದೆ ಮಕ್ಕಳೇ? ದಿ ಪ್ರೀವಿಯಸ್ ಡೇ ಅಂತ ಬರಿಬೇಕಾಗತ್ತೆ ಎಲ್ಲರೂ ಕೂಡ. ವೆರಿ ಗುಡ್, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ. ಸರ್ ನನ್ನ ಕ್ವಶನ್ ಪೇಪರಲ್ಲಿ ಲಾಸ್ಟ್ ನೈಟ್ ಅಂತ ಬಂದಿದೆ. ಲಾಸ್ಟ್ ನೈಟ್ ಅಂತ ಬಂದರೆ ದಿ PREVIOUS ನೈಟ್, NIGHT. ಭಾಳ ಈಸಿ ಸರ್, ಏನೂ ಇಲ್ಲ. ಬೇಡ ಸರ್, ನಿಮ್ಮ ಕ್ವಶನ್ ಪೇಪರಲ್ಲಿ ಐ ವಿಲ್ ಕಮ್ ಟುಮಾರೋ ಅಂತ ಇರುತ್ತೆ. ಟುಮಾರೋ ಅಂತ, ಐ ವಿಲ್ ಕಮ್ ಟುಮಾರೋ ಅಂತ ಬಂದರೆ ಅದನ್ನು ಏನು ಮಾಡಬೇಕು, ದಿ ಫಾಲೋಯಿಂಗ್ ಡೇ ಅಂತ ಬರಿಬೇಕಾಗತ್ತೆ ಅಥವಾ ದಿ ನೆಕ್ಸ್ಟ್ ಡೇ ಅಂತ ಬರೀಬೇಕು. ಎರಡೂ ಕೂಡ ಸರಿ, ಅಥವಾ ಆರ್. ಇದು ಅರ್ಥ ಆಗತ್ತಾ? ಇಲ್ಲಿಗೆ ಇಷ್ಟು ನಿಮ್ಮ ತಲೆನಲ್ಲಿದ್ದರೆ ಇವೇ ಬರೋದು ಆಯಿತಾ. ಇನ್ನೊಂದು 2 ಇದ್ದಾವೆ, ಈ ಲೆವೆಲಿಗೆ ಏನು ಹೋಗಲ್ಲ. ಸೆಕೆಂಡ್ ಇಯರಿಗೆ ನೌ ಅಂತ ಇದ್ದರೆ ದೆನ್ ಅಂತ ಬರೀಬೇಕಾಗತ್ತೆ. ನಂತರದಲ್ಲಿ ಇವೆಲ್ಲ ಬರಲ್ಲ, ಅದಕ್ಕೆ ಹೇಳಿದ್ದು ನಾನು. ಹಿಯರ್ ಅಂತ ಇದ್ದರೆ ಹತ್ತಿರ ಅದು ದೇರ್ ಅಂತ ಆಗತ್ತೆ. ಇವೆಲ್ಲ ನಾನು ಕಲಿಸಿದ್ದೀನಿ ಅಂದ್ಕೊಂಡಿನಿ. ದಸ್ THUS ಅಂತ ಬಂದರೆ ಅದು ಸೋ ಅಂತ ಆಗತ್ತೆ. ಹೀಗೆ ಲಾಸ್ಟ್ ಒಂದು ಬರೆದು ಬಿಡ್ತೀನಿ, ಬೇಜಾರಾಗ್ಬಿಡ್ರಪ್ಪ. ಎಗೋ ಅಂತ ಬಂದರೆ ಉದ್ದೇಶ ಇಷ್ಟೇ, ಎಲ್ಲೂ ಕೂಡ ನಿಮಗೆ ಏನು ಕಲಿಸಲಿಲ್ಲ ಅಂತ ಮನಸ್ಸಲ್ಲಿ ಉಳಿಬಾರ್ದು ಅಂತ. ಇದನ್ನು ಟೈಮ್ ಅಂತ ಕರಿತೀವಿ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ವಿದ್ಯಾರ್ಥಿಗಳೇ. ಇದನ್ನು ಕೂತ್ಕೊಂಡು ತಾವುಗಳು ರೆಡಿಯಾಗಿಬಿಟ್ರೆ ಏನು ಕೊಟ್ಟರು ಕೂಡ ಎಕ್ಸಾಮಲ್ಲಿ ಖುಷಿಯಾಗಿ ಮಾಡಿ ಈಗ ಬರ್ತೀರಾ. ಈಗ ಸ್ವಲ್ಪ ಕ್ವಶನ್ ಪೇಪರನ್ನು ಮುಂದಿಟ್ಟು ತೋರಿಸ್ಬಿಡ್ತೇನೆ, ಯಾಕಂದರೆ ಇಷ್ಟು ತನಕ ಮಾಡಿದ್ದು ನಿಜಾನೋ ಸುಳ್ಳೋ, ಹೆಲ್ಪ್ ಆಗುತ್ತೋ ಇಲ್ಲೋ ಅಂತ. ಇದು ನೋಡಿ, ಕ್ವಶನ್ ಇಲ್ಲೇ ಇದೆ ಅಲ್ವಾ, ಇದನ್ನು ಫೋಟೋ ಹೊಡ್ಕೊಂಡು ಸ್ವಲ್ಪ ಸಾಲ್ವ್ ಮಾಡಿ ಎಲ್ಲರೂ ಕೂಡ. ನೋಡಿ, ಡೋನಲರ ಹ್ಯಾವ್ ಇದ್ದರೆ ಹ್ಯಾಡ್ ಆಗುತ್ತೆ, ಯು ಇದ್ದರೆ ಏನಾಗುತ್ತೆ ಅಂತ ಹೇಳ್ಕೊಟ್ಟೆ ನಾನು, ಹೀ ಆಗುತ್ತೆ ಅಥವಾ ಶಿ ಆಗುತ್ತೆ. ಇಲ್ಲಿ ಡೋನಾಲಾರ ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ. ಯು ಅಂದರೆ ಯಾರು, ಇಲ್ಲಿ ಡಾನ್ ಗಾನ್ಸಲೋ ಹುಡುಗನಿಗೆ ಹೇಳಿದ್ದು. ಆವಾಗ ವೆದರ್ ಇಲ್ಲಿ ಇದನ್ನು ಇಂಟರ್ಚೇಂಜ್ ಮಾಡಬೇಕು. ಹೀ ಹ್ಯಾಡ್ ಬೀನ್ ಇನ್ ಅಮೇರಿಕಾ. ಡಾನ್ ಗಾನ್ಸಲೋ ರಿಪ್ಲೈಡ್ ಹೀ ದ್ಯಾಟ್
ಹೇಳಿ ನೋಡೋಣ. ಹಿ ಹ್ಯಾಡ್ ಬೀನ್ ಇನ್ ಅಮೇರಿಕಾ ಫಾರ್ ಸೆವೆರಲ್ ಟೈಮ್ಸ್. ನೋಡಿ, ಡೊನಾಲರಾ, ಯು ಮಸ್ಟ್ ಹ್ಯಾವ್, ಯು ಅಂದರೆ ಅವನಿಗೆ ಹೇಳ್ತಾ ಇರೋದು. ಡೊನಾಲರಾ ಸೆಡ್ ಡಾನ್ ಗಾನ್ಜಲೋ ದ್ಯಾಟ್ ಹೀ ಅಂತ ಬರಿಬೇಕು, ಯು ತೆಗೆದು. ಹೌದಲ್ಲೋ, ಹುಡುಗ ಆಗಿದ್ದರೆ ನೋಡಿ, ಯು ಅಂದರೆ ಇವರು, ಇವಳಲ್ಲ. ಹೀ ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್. ಸರ್, ಇಲ್ಲಿ ವರ್ಬ್ ಬಂದುಬಿಟ್ಟಿದೆ ಮತ್ತು ಹ್ಯಾಡ್ ಅಂತ ಬರೀಬೇಕಲ್ಲ ಅಂತ ನಾವು ಕೊಟ್ಟಿರುವ ಸೆಂಟೆನ್ಸಲ್ಲಿ ಫಸ್ಟ್ ವರ್ಬನ್ನು ಚೇಂಜ್ ಮಾಡ್ತೀವಿ. ಕ್ಲಿಯರ್ ಅಲ್ಲ ಫ್ಯೂ? ಫಸ್ಟ್ ವರ್ಬ್ ಮಾತ್ರ ಚೇಂಜ್ ಆಗಬೇಕು, ಮಸ್ಟ್ ರಿಮೇನ್ಸ್ ಸೇಮ್. ಹಾಗಾಗಿ ಹೀ ಮಸ್ಟ್ ಹ್ಯಾವ್ ಗಾನ್ ವಿತ್ ಕೊಲಂಬಸ್ ಅಂತ ಬರೀರಿ. ಡಾನ್ ಗಾನ್ಜಲೋ ಸೆಡ್ ಡೊನಾಲರಾ ದ್ಯಾಟ್ ಹೀ ವಾಸ್ ಓಲ್ಡ್, ಅಷ್ಟೇ, ಐ ತೆಗೆದು ಹೀ, ಆ್ಯಮ್ ಜಾಗದಲ್ಲಿ ವಾಸು ಓಲ್ಡ್. ಬಟ್ ಹೀ ನೋಡಿ, ಐ ತೆಗೆದು ಹೀ, ಡಿಡ್ ಜಾಗದಲ್ಲಿ ಹ್ಯಾಡ್ ಅಂತ. ಹ್ಯಾಡ್ ನಾಟ್ ನಾನ್ ಅಂತ ಬರೀಬೇಕು, KNOWN. ಯಾಕೆ ಅಂದರೆ ಇದು ಹ್ಯಾಡ್ ಡನ್ ಅಂತ ಹೇಳ್ಕೊಟ್ಟಿದ್ನಲ್ವ. ಡನ್ ಅಂದರೆ V3 ಫಾರಮ್ ನಾನ್ ಅಂತ. ಫರ್ಡಿಲ್ಯಾಂಡ್ ಆ್ಯಂಡ್ ಐಸಾಬೆಲ್ಲಾ. ಥ್ಯಾಂಕ್ ಯು ಅಂತ ಇದೆ, ಯು ಅಂತ ಚೇಂಜಸ್ ಆಗಿ ಏನಾಗುತ್ತೆ ಅಂತ ಹೇಳ್ಕೊಟ್ಟೆ, ಹಿಮ್ ಆಗುತ್ತೆ ಅಥವಾ ಹರ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಟ್ಟನ ಇಲ್ಲೋ? ನೀವು ಕಲಿಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ, ಆಯಿತಾ? ನೋಡಿ, ಥ್ಯಾಂಕ್ಡ್ ಹಿಮ್ ಅಂತ ಬರೆದ್ರೆ ಮುಗೀತು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಅಂತ ಹೇಳ್ತಾ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಿಮಗೆ ಈ ಒಂದು ಕ್ವಶನ್ ನಂಬರ್ 34ರಲ್ಲಿ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಎಲ್ಲರೂ 0 ತೆಗಿತಾ ಇದ್ದೀರಾ. ಹೆಚ್ಚಿನ ಅಂಕಗಳು ತೆಗೀಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದಕ್ಕಾಗಿ ಕ್ಷಮಿಸಬೇಕೆಲ್ಲರೂ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.